ಇದ್ರ ನಡುವೆ ಹುಬ್ಬಳ್ಳಿಯ ಗಲಭೆ ಕೇಸ್ ಏನಿದೆ, ಶ್ರೀಕಾಂತ್ ಬಂಧನ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೇರವಾದಂಥ ಕಾಮೆಂಟ್ಗಳು ಕೂಡ ಬರ್ತಾರೆ. 1992ರ ಪ್ರಕರಣದ ಕಂಪ್ಲೇಂಟ್ ಹಾಗೂ FIR ಕಾಪಿಯೇ ಇಲ್ಲ ಅಂತ ಈಗ ಶ್ರೀಕಾಂತ್ ಪರ ವಕೀಲ ಸಂಜೀವ್ ಎಂ ಬಡಸ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧಾರವಾಡ ನ್ಯಾಯಾಲಯದ ಪೊಲೀಸರ ಬಳಿ ಕಾಪಿನೇ ಇಲ್ಲ ಅಂತ ಈಗ ನೇರವಾದಂಥ ಮಾತನ್ನು ಹೇಳ್ತಿದ್ದಾರೆ. ಇಷ್ಟಿದ್ರು ಶ್ರೀಕಾಂತ್ ಪೂಜಾರಿಯನ್ನು ಏಕೆ ಬಂಧಿಸಿದ್ರು? ಪ್ರಕರಣ ಖಂಡಿತವಾಗಿಯೂ ನಿಲ್ಲೋದಿಲ್ಲ, ಬಿದ್ದೋಗತ್ತೆ ಅನ್ನುವಂಥ ಮಾತನ್ನು ಇದೇ ವೇಳೆ ಹೇಳಿದರು. ಶ್ರೀಕಾಂತ್ ಪೂಜಾರಿಗೆ ಖಂಡಿತ ಜಾಮೀನು ಸಿಗತ್ತೆ. ಈ ಮಾತನ್ನು ಶ್ರೀಕಾಂತ್ ಪರ ವಕೀಲ ಸಂಜೀವ್ ಬಡಸ್ಕರ್ ಈಗ ಮಾತನಾಡ್ತಿದ್ದಾರೆ. ಏನು 1992ರಲ್ಲಿ ಶ್ರೀಕಾಂತ್ ಪೂಜಾರಿ ಮತ್ತು ಇತರರ ಮೇಲೆ ದಾಖಲಾದ ಪ್ರಕರಣದ ವಿಚಾರಣೆ ನಿನ್ನೆ ದಿವಸ ಮಾನ್ಯ ಒಂದನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಸವಿಸ್ತಾರವಾಗಿ ಮತ್ತು ಅತ್ಯಂತ ಕ್ಲಿಷ್ಟಕರವಾಗಿ ನಿನ್ನೆ ನಡೆಯಿತು. ನಾವು ನಮ್ಮ ಸಮರ್ಥವಾಗಿ ವಾದವನ್ನು ಮಂಡಿಸಿದ್ದೇವೆ. ನಿನ್ನೆ ದಿವಸ FIR ಮತ್ತು ಕಂಪ್ಲೇಂಟು ಪ್ರಕರಣದ ಹುಬ್ಬಳ್ಳಿ ನ್ಯಾಯಾಲಯದಲ್ಲಿಯೂ ಸಹ FIR ಮತ್ತು ಕಂಪ್ಲೇಂಟ್ ಇಲ್ಲ, ಧಾರವಾಡದ ನ್ಯಾಯಾಲಯದಲ್ಲಿಯೂ ಸಹ FIR ಮತ್ತು ಕಂಪ್ಲೇಂಟ್ ಇಲ್ಲ. ಇದರ ಹೊರತಾಗಿ ಪೊಲೀಸ್ ಇಲಾಖೆ ಏನು ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿಯೂ ಸಹ ಇದರ FIR ಮತ್ತು ಕಂಪ್ಲೇಂಟ್ ಇಲ್ಲದೇ ಇರುವುದು ಮತ್ತಷ್ಟು ಸಂಶಯನ ಈಡು ಮಾಡಿದೆ. ನಾವು ಇದನ್ನು ಸಹ ನ್ಯಾಯಾಲಯ ಗಮನಕ್ಕೆ ತಂದಿದ್ದೇವೆ. ಈ ಪ್ರಕರಣದಲ್ಲಿ FIR ಮತ್ತು ಕಂಪ್ಲೇಂಟ್ ಇಲ್ಲದೇ ಇರೋದು ಮತ್ತಷ್ಟು ಗಮನಕ್ಕೆ ಸಂಶಯಕ್ಕೆ ಎಡಮಾಡಿದೆ ಅನ್ನೋದು ಸಹ ನಿನ್ನೆ ದಿವಸ ನ್ಯಾಯಾಲಯಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಎಲ್ಲ ಕೇಸುಗಳಲ್ಲಿ ಆತ ಖುಲಾಸೆಯಾಗಿದ್ದಾನೆ. 1992ರಿಂದ ಇವತ್ತಿನ ತನೂ ನ್ಯಾಯಾಲಯಕ್ಕೆ ಹೋಗಿದ್ದಾನೆ. ನ್ಯಾಯಾಲಯದಲ್ಲಿ ತನ್ನ ಪ್ರಕರಣವನ್ನು ಎದುರಿಸಿದ್ದಾನೆ. ಜಾಮೀನು ಮೇಲೆ ಬಿಡುಗಡೆಯಾಗಿದ್ದಾನೆ ಮತ್ತು ನ್ಯಾಯಾಲಯದಲ್ಲಿ ಆತನ ವಿರುದ್ಧ ಸಾಕ್ಷಿಗಳು ನಡೆದಿವೆ. ಈತ 1992ರಿಂದ ಅದೇ ವಿಳಾಸದಲ್ಲಿ ಇದ್ದರೂ ಸಹ ಈತ ಪರಾರಿಯಾಗಿದ್ದಾನೆ ಅಂತ ಹೇಳಿದ್ದು ಇದು ಮೇಲ್ನೋಟಕ್ಕನ ಒಂದು ಏನೋ ಇದರಲ್ಲಿ ಒಂದು ವಿಷಯ ಇದೆ ಅನ್ನೋದನ್ನು ನಾವು ನಿನ್ನೆ ದಿವಸ ನ್ಯಾಯಾಲಯಕ್ಕೆ ಮನಗಣೆಯನ್ನು ಮಾಡಿದ್ದೀವಿ. ಏನು 1990 ಇನ್ನು ಶ್ರೀಕಾಂತ್ ಪೂಜಾರಿ ವಿರುದ್ಧ ಕೇಸ್ಗಳ ಬಗ್ಗೆ ನೋಡಿದರೆ 1992ರಲ್ಲಿ ನಡೆದಂಥ ಗಲಭೆ ಪ್ರಕರಣದ ಆರೋಪಿ ಶ್ರೀಕಾಂತ್, ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. 92ರಲ್ಲಿ ನಡೆದ ಗಲಭೆ ಆರೋಪಿ ಪ್ರಕರಣದ ಆರೋಪಿಯಾಗಿ ಶ್ರೀಕಾಂತನನ್ನು ಈಗಾಗಲೇ ಗುರುತಿಸಲಾಗಿದೆ. ಇನ್ಫ್ಯಾಕ್ಟ್ A3 ಆರೋಪಿ ಕೂಡ ಹೌದು. ಇದನ್ನು ಕಂಪ್ಲೀಟಾಗಿ ನೋಡೋದಾದರೆ ಇನ್ನು ಈ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಂಥ ಶ್ರೀಕಾಂತ್ ಇನ್ನು 94ರಿಂದ 2014ರವರೆಗೆ ಒಟ್ಟು 12 ಪ್ರಕರಣಗಳು ಕೂಡ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಇನ್ಫ್ಯಾಕ್ಟ್ ಈ ಅಯೋಧ್ಯೆ ಗಲಾಟೆ ಏನಾಯಿತು ಹುಬ್ಬಳ್ಳಿಯಲ್ಲಿ ಇದಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 12 ಪ್ರಕರಣಗಳು ದಾಖಲಾಗಿತ್ತು. 12 ಪ್ರಕರಣಗಳ ಪೈಕಿ 3 ದೊಂಬಿ ಗಲಭೆ ಕೇಸು, 8 ಅಬಕಾರಿ ಕಾಯ್ದೆಯಡಿ ಅಕ್ರಮ ಸಾರಾಯಿ ಮಾರಾಟ, 1 ಮಟ್ಕಾ ಜೂಟಾಟ ಪ್ರಕರಣ ಸಂಬಂಧ ಕೇಸ್ ದಾಖಲಾಗಿದೆ. ಇನ್ನು 3 ಬಾರಿ ಠಾಣೆಗೆ ಕರೆಸಿ ಮುಚ್ಚಳಿಕೆಯನ್ನು ಕೂಡ ಬರೆಸ್ಕೊಂಡಿದ್ರು. 2004, 2009, 2018ರಲ್ಲಿ ಮುಚ್ಚಳಿಕೆ ಬರೆಸ್ಕೊಂಡಿದ್ರು.